ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯುವಂಥವ್ರ ಸಂಖ್ಯೆನೇ ಜಾಸ್ತಿ ಬೇಸಿಕಲಿ. ನನಗೆ ಇಷ್ಟ ಇಲ್ದಿರೋ ಪಕ್ಷದವರು ಈಗ ಗೌರ್ಮೆಂಟಲ್ಲಿದ್ದಾರೆ. ನಾನು ಪಾಕಿಸ್ತಾನ ಕಡೆ ಹೋಗಿ ಫೈಟ್ ಮಾಡ್ತೀನಿ ಅಂತ ನಂಗೆ ಹೇಳೋಕ್ಕಾಗತ್ತಾ? ಅತಿ ಆಸೆಯಿಂದನೋ, ಸೇಡಿನ ಮನೋಭಾವದಿಂದಲೋ, ಪ್ರತಿಷ್ಠೆಯಿಂದಲೋ, ಯಾವುದೋ ಕಾರಣಕ್ಕೆ ಮನುಷ್ಯನ ಈ ಗುಣಗಳು ಏನೇನಿದೆಯೋ ಕಾರಣಕ್ಕೆ ಸರಿಯಾಗಿದೆ ಅಂತ ಗೊತ್ತಿದ್ರೂ ಮಾಡೋದಿಲ್ಲ. ಇದಾಗತ್ತಲ್ಲ, ಇದು ಬಹಳ ಮುಖ್ಯವಾಗಿ ಪರ್ವದಲ್ಲಿ ಕಾಣಿಸೋದು. ಒಂದು ಹುಡುಗಿಯನ್ನು ಬಂದು ಕೇಳ್ತಾನೆ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಈಗ ನಾನು ನಿನ್ನ ಪ್ರೀತಿಸಲ್ಲ ಅಂತ ಅವಳು ಹೇಳ್ತಾಳೆ. ಆಗ ಹುಡುಗ ಅದನ್ನು ಒಪ್ಕೊಂಡು ಸುಮ್ಮನೆ ಹೋಗ್ಬಿಟ್ರೆ ಕತೆ ಎಂಡಾಗ್ಬಿಡುತ್ತೆ. ದ್ರೋಣ ಪಾಂಡವ ಕೌರವ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಯಾಕೆ ಅಂದರೆ ಅವನಿಗೆ ಸೇಡಿನ ಮನೋಭಾವ ಇದೆ. ಅವನು ದೃಪದ ಅವನಿಗೆ ಮಾಡಿದ್ದ ಅವಮಾನಕ್ಕೆ ಸೇಡು ತೀರಿಸ್ಕೋಬೇಕು ಅಂತ ಮಾಡ್ತಾನೆ. ಅಲ್ರೋ, ನೀವು ಮಾಡ್ತಿರಲ್ಲ, ಇದು ನಿಮ್ಮ ರಥಗಳನ್ನ ಯುದ್ಧ ಆಗಲಿಲ್ಲ ಅಂದರೆ ಯಾರು ಬಳಸ್ತಾರೋ, ಯಾಕೆ ಮಾಡ್ಕೊಂಡಿದ್ದೀರಾ ಇಷ್ಟು ಅಂತ. ಅದಕ್ಕೆ ಅವ್ರು ಗಾಬರಿ ಆಗಿಬಿಟ್ಟು ಮಹಾರಾಜ ಹೆಂಗಾರು ಯುದ್ಧ ನಡೆಸು ಅಂತ ಕೇಳ್ತಾರೆ ಅವರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಬೆಳವಾಡಿಯವರು. ಪ್ರಕಾಶ್ ಬೆಳವಾಡಿ ಅಂದರೆ ನಿಮ್ಗೆ ಗೊತ್ತು, ಅವರು ನಾಟಕ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು, ನಟರು, ಅನುವಾದಕರು ಮತ್ತು ಸೋಷಲ್ ಆ್ಯಕ್ಟಿವಿಸ್ಟ್ ಮತ್ತು ಪತ್ರಕರ್ತರು ಕೂಡ ಆಗಿದ್ದರು. ಹೀಗೆ ಸಾಕಷ್ಟು ಹ್ಯಾಟ್ಗಳನ್ನ ಧರಿಸಿರುವಂಥ ಪ್ರಕಾಶ್ ಬೆಳವಾಡಿಯವರ ಸಂದರ್ಶನ ಇದಕ್ಕಿಂತ ಮುಂಚೆ ಕೂಡ ನೀವು ನೋಡಿದಿರಾ. ಇವತ್ತು ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಪ್ರಕಾಶ್ ಬೆಳವಾಡಿಯವರ ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಆನಂದ್ ಜಿ, ಬನವಾಸಿ ಬಳಗದ ಆನಂದ್ ಜಿ ಅವರು ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ, ನುಡಿ ಹಮ್ಮುಗೆ ಅಂಥೇಳಿ. ಇದು ಕನ್ನಡಕ್ಕೊಂದು ಕೈದೀವಿಗೆ ಅಂತ ಇದರ ಕೆಳಗಡೆ ಅಡಿಬರಹ ಇದೆ. ಭಾಳ ಚೆನ್ನಾಗಿದೆ. ಕನ್ನಡದ ಮುಂದಿನ ನಡೆಗಳು, ನುಡಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬರೆದಿರುವಂಥದ್ದು. ಇದು ಆನಂದ್ ಜಿ ಅವರ ಪುಸ್ತಕ ಗೌರಿ ಶಕ್ಕಿ ಸ್ಟುಡಿಯೋದ ಪರವಾಗಿ ಕಾಣಿಕೆ ನಮ್ಮ ಸರ್ಗೆ. ಸರ್, ಥ್ಯಾಂಕ್ ಯು. ಓದಿ ಸರ್, ಥ್ಯಾಂಕ್ ಯು. ಇದ್ರ ಜೊತೆಗೆ ಸಂದರ್ಶನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಇತ್ತೀಚೆಗೆ ಇದನ್ನು ಮರಿತೀನಿ, ನಮ್ಮ ಟೀಮ್ ಯಾವಾಗಲೂ ಹೇಳ್ತಾ ಇರುತ್ತೆ, ಹೀಗಾಗಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಾವು ಮೆಂಬರ್ಸ್ ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟನ್ನು ನಾವು ಅದರಲ್ಲಿ ಪ್ರತಿ ವಾರ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಚಿಕ್ಕ ಕಾಂಟೆಂಟ್ಗಳನ್ನ ಗೌರಿ ಶಕ್ಕಿ ಸ್ಟುಡಿಯೋನ ಸಪೋರ್ಟ್ ಮಾಡಬೇಕಂತ ತುಂಬ ಜನರಿಗಿರುತ್ತೆ. ಬಟ್ ಹೇಗೆ ಮಾಡಬೇಕಂತ ಗೊತ್ತಿರಲ್ಲ. ಕೆಲವರೆಲ್ಲ ದುಡ್ಡೆಲ್ಲ ಕಳಿಸ್ತಿರ್ತಾರೆ ನಮಗೆ. ಅದನ್ನು ಮಾಡ್ಬೋದು. ಬಟ್ ಅದ್ರ ಜೊತೆಗೆ ನೀವು ಮೆಂಬರ್ ಕಮ್ಯುನಿಟಿನ ನೀವು ಅದನ್ನು ಜಾಯ್ನ್ ಆದರೆ ನಿಮ್ಗೆ ಒಳ್ಳೆ ಕಾಂಟೆಂಟ್ ಕೂಡ ಸಿಗುತ್ತೆ ಮತ್ತು ಅದು ನಮಗೆ ಕೂಡ ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಅಷ್ಟು ಹೇಳ್ತಾ ಇವತ್ತಿನ ಸಂದರ್ಶನಕ್ಕೆ ಬರೋದಾದರೆ, ನಾವು ಇವತ್ತಿನ ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಕಾಂಟೆಕ್ಸ್ಟ್ ಏನು ಅಂತಂದರೆ, ಕಳೆದ ಸಲ ಸರ್ ಬಂದಾಗ ನಾವು ಪರ್ವ ನಾಟಕದ ಒಂದು ಪ್ರದರ್ಶನ ಇತ್ತು. ಈ ಸಲ ಕೂಡ ಹಾಗೆ ನಾಟಕದ ಪ್ರದರ್ಶನ ಇದೆ. ಯಾವಾಗ ಅಂದರೆ ಅದು ಸೆಪ್ಟೆಂಬರ್ 5, 6 ಮತ್ತು 7. ಪರ್ವ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿ. ಅದರ ನಾಟಕ ರೂಪ ಸುಮಾರು 10 ತಾಸುಗಳ ಸರದು 9 ತಾಸುಗಳ ನಾಟಕ. ಈ ಸಲ ಕೂಡ ಇದು ಕನಕಪುರ ರೋಡಲ್ಲಿರುವಂಥ PCPA, ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಈ ಒಂದು ಸಭಾಂಗಣದಲ್ಲಿ ನಡೀತಾ ಇದೆ. ಅದು ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಸೆಪ್ಟೆಂಬರ್ 5, 6, 7ಕ್ಕೆ ನಿಮ್ಮ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಟಿಕೆಟ್ ಬುಕ್ ಮಾಡಬೇಕನ್ನೋರಿಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ. ಸೊ ಅದರ ಮೂಲಕ ನೀವು ಟಿಕೆಟನ್ನು ಬುಕ್ ಮಾಡಬಹುದು. ಸೊ ಅಷ್ಟು ಹೇಳ್ತಾ ಮತ್ತೆ ನಾನು ಮಹಾಭಾರತದ ಬಗ್ಗೆ ಮತ್ತೆ ಮಹಾಭಾರತ ಮತ್ತೆ ಪರ್ವ ಮತ್ತೆ ಮಹಾಭಾರತ. ಸರ್, ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ ಈ ಧರ್ಮ ಸಂಕಟ ಅನ್ನೋ ಒಂದು ವರ್ಡ್ ಇದೆಯಲ್ಲ ನಮ್ಮ ಕನ್ನಡದಲ್ಲಿ, ಅದ್ಭುತವಾದ ಶಬ್ದ ಅದು. ಈ ಮಹಾಭಾರತದಲ್ಲಿ ಧರ್ಮ ಸಂಕಟ ಅಂತ ನೋಡಿದರೆ ಯಾವೆಲ್ಲ ಪಾತ್ರಗಳು ನಿಜವಾದ ಧರ್ಮ ಸಂಕಟ ಅನುಭವಿಸಿವೆ ನಿಮ್ಮ ಪ್ರಕಾರ, ಪರ್ವದ ಪ್ರಕಾರ? ಯಾಕೆಂದರೆ ಮಹಾಭಾರತದಲ್ಲಿ ನಾನು ಎಲ್ಲ ಕ್ಯಾರೆಕ್ಟರ್ ತುಂಬ ಕ್ಲಾರಿಟಿಯಿಂದ ಮಾತಾಡ್ತವೆ. ಕೃಷ್ಣ ಇರ್ಬೋದು, ನಾವು ಚರ್ಚೆ ಮಾಡ್ಬೋದು, ಕರ್ಣನ್ ಕೊಂದದ್ದು ಸರಿನಾ, ಅಭಿಮನ್ಯನ ಕೊಂದದ್ದು ಸರಿನಾ ಅಂಥೇಳಿ. ಬಟ್ ಆ ಪಾತ್ರಗಳಿಗೆ ಕ್ಲಾರಿಟಿ ಇದೆ. ಅವರು ಕೇಳಿದರೆ ಅದನ್ನು ಅವರು ಘಂಟಾಘೋಷವಾಗಿ ಅದನ್ನು ತುಂಬ ಡಿಫೆಂಡ್ ಮಾಡ್ಕೊಳ್ತಾರೆ. ನಾವು ಚರ್ಚೆ ಮಾಡ್ತೀವಿ. ಸೊ ಹೀಗಾಗಿ ಅಲ್ಲಿ ಸಂಘಟನೆ ಇಲ್ಲ, ಧರ್ಮ ಸಂಘಟನೆ ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ನೀವು ನೋಡಿರುವಂಥ, ತುಂಬ ಹತ್ತಿರದಿಂದ ನೋಡಿರುವಂಥ ಪರ್ವದಲ್ಲಿ ನೀವು ಕಂಡಿರೋ ಹಾಗೆ ಅಥವಾ ಮಹಾಭಾರತದಲ್ಲಿ ಕಂಡಿರೋ ಹಾಗೆ ಯಾವ ಪಾತ್ರಗಳು ನಿಜವಾದ ಧರ್ಮ ಸಂಕಟವನ್ನು ಅನುಭವಿಸ್ತವೆ ನಿಮ್ಮ ಪ್ರಕಾರ? ನೋಡಿ, ನಾವು ಮೊದಲ ಪರ್ವವನ್ನು ಮೈಸೂರಿನಲ್ಲಿ ಮಾಡೋದಕ್ಕೆ ಮುಂಚೆ ಒಂದು ಸಂವಾದ ಮಾಡಿದ್ವಿ. ಆವಾಗ ಅದಕ್ಕೆ ಶತಾವಧಾನಿ ಗಣೇಶ್ ಅವರು ಬಂದಿದ್ದರು, ಮತ್ತು ವೇದಿಕೆ ಮೇಲೆ ಭೈರಪ್ಪ ಅವರಿದ್ದರು, ರಂಗಾಯಣದ ನಿರ್ದೇಶಕರ ಆಗ ನಿರ್ದೇಶಕರಾಗಿದ್ದ ದಂಡ ಕಾರ್ಯಪ್ಪ ಅವರಿದ್ದರು. ಅದು ತುಂಬಿದ ಸಭಾಂಗಣ. ಅದು ಕಲಾಮಂದಿರದಲ್ಲಿ ಒಂದು 1200-1300 ಸೀಟು ಭರ್ತಿಯಾಗಿತ್ತು. ಅಷ್ಟು ಜನ ಬಂದಿದ್ದರು ಅದನ್ನು ಕೇಳೋದಕ್ಕೆ.
ಅದರಲ್ಲಿ ನಾನು ಯಾಕೆ ಮಾಡ್ತಾ ಇದ್ದೀನಿ ಈ ನಾಟಕ ಅನ್ನೋದರಲ್ಲಿ ನಾನು ಹೇಳಿದೆ, ಮಹಾಭಾರತದ ಧರ್ಮದ ಬಗ್ಗೆ. ಈಗ ಮಹಾಭಾರತ ಅಂದರೆ ಧರ್ಮನೇ ಮೊದಲ ಮಹಾಭಾರತವನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಮೊದಲ ಪದ ಯಾವ್ದು ನೆನಪಿಗೆ ಬರುತ್ತೆ ಅಂದರೆ ಧರ್ಮ ಅನ್ನೋದು ಬರುತ್ತೆ. ಅಂದರೆ ಧರ್ಮದ ಪ್ರಜ್ಞೆ ಅದರಲ್ಲಿ ದೊಡ್ಡದಾಗಿರುತ್ತೆ. ನಾನು ಹೇಳಿದೆ, ನಾನು ಪರ್ವದಲ್ಲಿ ಕಂಡುಕೊಂಡಿದ್ದು ಬರೀ ಧರ್ಮ ಸಂಕಟದ್ದು. ನನಗೆ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಕಾನ್ಫ್ಲಿಕ್ಟ್ ಇದ್ರೇ ಡ್ರಾಮಾ ಇರೋದು. ಡ್ರಾಮಾಗೆ ಕಾನ್ಫ್ಲಿಕ್ಟ್ ಇರಬೇಕು. ಘರ್ಷಣೆ ಇಲ್ಲದೆ ಇದ್ದರೆ ನೀವು ಮಾಡೋದಕ್ಕೆ ಆಗೋದಿಲ್ಲ, ಯಾವುದೇ ಕೃತಿ ಕೂಡ ಆಗೋದಿಲ್ಲ. ನಾಟಕದ್ದು ಅಂದರೆ ಸ್ಟೋರೀಸ್ ಇನ್ ಟೈಮ್, ಅದಕ್ಕೆ ಸ್ಟೋರಿ ರಿಸಾಲ್ವ್ ಆಗಬೇಕು. ಸುಖಾಂತನೋ ದುರಂತನೋ ಅದೇನೋ ಅದು ರಿಸಾಲ್ವ್ ಆಗಬೇಕಂದ್ರೆ ನಿಮಗೆ ಅದಕ್ಕೆ ಕಾನ್ಫ್ಲಿಕ್ಟ್ ಇರಬೇಕು. ಇಲ್ದರೆ ಮಾಡೋಕ್ಕಾಗಲ್ಲ ಅದನ್ನು. ಈಗ ಅದು ನೀವು ಕೇಳಿದ ಪ್ರಶ್ನೆಗೆ ನನಗೆ ಅದು ನೆನಪಾಯಿತು. ಧರ್ಮ ಸಂಕಟ ಅಂದರೆ ಏನು? ಈಗ ನೋಡಿ, ನಮಗೆ ಎಂಥವರೇ ಆಗಲಿ, ನಾ ಹೇಳೋದು ಯಾರೋ ಅಂಬಾನಿ ಅಂಥವ್ರು ಕೂಡ ಇದು ನನಗೆ ದಿವಾಳಿ ಆಗಿಬಿಟ್ಟೆ ಅಂತ ನಾವು ಕೋರ್ಟಲ್ಲಿ ಹೇಳ್ಕೊಳತ್ತಿರೋದಾಗಿರುತ್ತೆ ಅಲ್ಲ. ಏನೂ ಸಾಲದು. ಎಂಥ ಸಂಪನ್ಮೂಲಗಳಿದ್ದರೂ, ನೈಸರ್ಗಿಕವಾಗಲಿ, ಇದು ನಮ್ಮ ದೇಶ ಕಾಲದ ಸ್ಥಿತಿಯಲ್ಲಾಗಲಿ, ಅಥವಾ ನಮ್ಮ ವೈಯಕ್ತಿಕ ಸಾಮರ್ಥ್ಯದ ಪ್ರಶ್ನೆ ಆಗಿರ್ಬೋದು, ಅದು ನಮ್ಮ ಹತ್ರ ಇರುವ ಹಣ ದೊಡ್ಡದದು, ಆಯಿತಾ, ಆಸ್ತಿ, ಹಣ, ಈ ಥರದ್ದು. ಮತ್ತು ಎಲ್ಲದಕ್ಕಿಂತ ಮೀರಿದ್ದು ಸಮಯ, ಕಾಲ ಇದೆಯಲ್ಲ, ಕಾಲ ಇದು ವಿಚಿತ್ರವಾದದ್ದು. ಅಂದರೆ ನೋಡಿ, ಒಂದು ಸಮಯ ಒಂದು ಸ್ಥಳಕ್ಕೆ ಏನು ಡಿಫರೆನ್ಸ್ ಇದೆ ಅಂದರೆ, ಒಂದೇ ಸಮಯದಲ್ಲಿ ಏನೆಲ್ಲ ನಡೀಬೋದು, ಆಯಿತಾ. ಒಂದೇ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ, ಈ ಸ್ಥಳವೂ ಸೇರಿದಂತೆ ಏನೆಲ್ಲ ನಡೀಬೋದು. ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ನಡೀತು, ಬೇರೆ ಬೇರೆ ಸ್ಥಳಗಳು ಇರ್ಬೋದು. ಅಂದರೆ ಒಂದೇ ಟೈಮಲ್ಲಿ ನಡೆಯೋದಿರುತ್ತಲ್ಲ, ಅದು ನೀವು ನಡೆಸಿದ್ರು ಅಷ್ಟೇ ನಡೆಸದಿದ್ರು ಅಷ್ಟೇ ಅದು ನಡೀತಾ ಇರುತ್ತೆ ಅಂತ ನಾನು ಹೇಳ್ತಿರೋದು. ಒಂದೇ ಸ್ಥಳದಲ್ಲಿ ಒಂದೇ ಕಾಲದಲ್ಲಿ ಏನೋ ನಡೀಬೋದು, ಬೇರೆ ಬೇರೆ ಸ್ಥಳಗಳೆಲ್ಲ ಆ ಥರ ನಡೀತಾ ಇರ್ಬೋದು. ಆದರೆ ಕಾಲ ನೀವು ನಡೆಸದಿದ್ರು ಮುಂದೆ ಹೋಗ್ತಾ ಇರುತ್ತೆ. ಸ್ಥಳ ಅಲ್ಲಿ ಇರುತ್ತೆ. ಸ್ಥಳದ ಆಕಾರ ಸ್ವರೂಪ ಬದಲಾಗ್ತಾ ಇದ್ರು ಸ್ಥಳ ಸ್ಟೇಬಲ್ ಆಗಿರುತ್ತೆ. ಸಮಯ ಸ್ಟೇಬಲ್ ಇರಲ್ಲ, ನಡೀತಾನೇ ಇರುತ್ತೆ. ಈಗ ನೀವು ಆ್ಯಕ್ಷನ್ ತೊಗೊಂಡ್ರೂ ಸರಿ, ಆ್ಯಕ್ಷನ್ ತೊಗೊಳ್ದಿದ್ರು ಸರಿ, ಅದು ಮುಂದೆ ಹೋಗುತ್ತೆ. ನೀವು ಈಗ ಯಾರೋ ನೋಟಿಸ್ ಕಳಿಸಿದ್ದಾರೆ, ಇದು ಸೈಟನ್ನು ನೀವು ತೊಗೊಂಡು ಮನೆ ಕಟ್ಟಿಲ್ದೇ ಇದ್ದರೆ ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ BDA ಅಂತ. ನಾನು ಹೇಳೋದು ನಿಜ. ಅದು ಅಂದರೆ ಸೈಟ್ ಅಲ್ಲೇ ಇರುತ್ತೆ. ನೀವು ಕಟ್ಟಿಸದೇ ಇದ್ರೂ ಅದು ಅಲ್ಲೇ ಇರುತ್ತೆ, ಏನೂ ಆಗಿರೋದಿಲ್ಲ ಹೀಗೆ, ಆಯಿತಾ. ಆದರೆ ಕಾಲ ಮಿಂಚಿ ಹೋಗ್ತಾ ಇರುತ್ತೆ. ಕಾಲದ ಸಂಪನ್ಮೂಲದ ಏನು ಕಷ್ಟ ಇದೆ ಅಂದರೆ, ಸಮಯ ನಿಮ್ಮ ಆಸ್ತಿಯಾಗಿ ಇಟ್ಕೊಂಡಿರ್ಬೋದು, ಆಯಿತಾ. ಬೇರೆ ಸ್ಥಳವನ್ನು ನಿಮ್ಮ ಆಸ್ತಿಯಾಗಿ ಇಟ್ಕೊಂಡಿರ್ಬೋದು, ಮತ್ತು ನಿಮ್ಮ ಬೇರೆ ಯಾವುದಾದ್ರು ಸಂಪತ್ತಿದ್ರೆ ಬ್ಯಾಂಕಲ್ಲಿ ಇಟ್ಕೋಬೋದು, ಎಲ್ಲರೂ ಸೇಫಲ್ಲಿ ಇಟ್ಕೋಬೋದು, ಏನಾದ್ರು. ಆದರೆ ಸಮಯವನ್ನು ನೀವೆಷ್ಟೇ ಶ್ರೀಮಂತರಾದರೂ ಸಮಯವನ್ನು ನಿಮ್ಮ ಆಸ್ತಿ ಅಂತ ಎಲ್ಲೂ ಇಟ್ಕೊಳ್ಳೋದಕ್ಕಾಗದೆ ಹೋಗ್ತಾ ಇರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಎಲಿಮೆಂಟು ಸ್ಟೋರೀಸ್ ಆಫ್ ಟೈಮ್ಗೆ. ಸ್ಟೋರೀಸ್ ಆಫ್ ಟೈಮ್ ಅಂದರೆ ಡ್ರಾಮಾಗೆ, ಸಿನಿಮಾಗೆ ಅದು ತುಂಬ ಇಂಪಾರ್ಟೆಂಟು. ಅದು ಕ್ಯಾರೆಕ್ಟರ್ಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಮಯ. ಯಾಕೆ ಅಂದರೆ ನನ್ನ ಹತ್ರ ಈ ರಿಸೋರ್ಸಸ್ಸನ್ನು ಕೊರತೆ ಇರುತ್ತೆ. ಇಲ್ಲದ ಏನು ಯಾವ ಘರ್ಷಣೆ ಆದರೂ ಸಮಸ್ಯೆ ಅಲ್ಲ. ನಿಮ್ಮ ಹತ್ರ ಸಾಕಷ್ಟಿದ್ದರೆ, ನಿಮ್ಮ ಸಂಪನ್ಮೂಲಗಳು ಸಾಕಷ್ಟಿದ್ದರೆ, ನೀವು ಎಂಥ ಕಷ್ಟ ಬಂದರೆ ನೀವು ಅದು ನಿವಾರಿಸ್ಕೋಬೋದು. ನಿಮಗೆ ಶಕ್ತಿಯ ಇದಿದ್ರೆ ನೀವು ಆರ್ಮಿ ಇಟ್ಕೊಂಡು ಸಾಲ್ವ್ ಮಾಡ್ಕೋಬೋದು, ದೊಡ್ಡ ಸೈನ್ಯವನ್ನು ಕಟ್ಕೊಂಡು ಸಾಲ್ವ್ ಮಾಡ್ಕೋಬೋದು, ನೀವು ಪರ್ಸನಲ್ ಬಾಡಿ ಗಾರ್ಡ್ ಇಟ್ಕೊಂಡಿರ್ಬೋದು, ನೀವು AK-47 ಇಟ್ಕೊಂಡಿರ್ಬೋದು, ಒಳ್ಳೆ ಲಾಯರ್ ಇಟ್ಕೊಂಡಿರ್ಬೋದು, ಎಂಥದ್ದು ಹೆಂಗೋ ಬಗೆಹರಿಸ್ಕೋಬೋದು ಅಲ್ವಾ. ಎಂಥ ಕಷ್ಟ ಬಂದರೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಬಗೆಹರಿಸ್ಕೋಬೋದು. ಆದರೆ ನೀವು ಬೇರೆ ಏನೇ ಬಳಸೋದಕ್ಕಾದರೂ ಸಮಯ ಇದೆಯಲ್ಲ, ನಿಮ್ಗೆ ಎಷ್ಟೇ ಸಾಮರ್ಥ್ಯ ಆದರೂ ಸಮಯನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಇರೋಷ್ಟರಲ್ಲಿ ಮುಗಿಸ್ಬೇಕು. ಇನ್ನೊಂದು ಲಾಸ್ಟ್ ಒನ್ ಹೇಳ್ತೀನಿ ಇದ್ರದ್ದು, ಅಂದರೆ ಇದು PTK ಆಗಿ ಹೇಳ್ತಾ ಇರೋದು. ಅದಕ್ಕೆ ನೋಡಿ, ಈಗ ಸಿನಿಮಾ ಕಥೆಯಲ್ಲಿ ಒಬ್ಬ ನಟ ಅಥವಾ ನಟಿ, ಹೀರೋ ಅಥವಾ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದಾರಲ್ಲ, ಅವರು ದೊಡ್ಡ ರಿಸ್ಕ್ ತಗೋತಾರೆ.
ಕೆಲವು ಸಮಯ ಭಾಳ ವಾಚ್ಯವಾಗಿ ಅದರ ದೊಡ್ಡ ರಿಸ್ಕ್ ಅಂದರೆ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹಾರೋದು, 4 ಟೈರ್ ಹೊಡೆದಾಗಿದ್ರೆ ಕಾರ್ನ ಓಡಿಸೋದು, ರೈಲ್ ಮೇಲೆ ಓಡೋಗೋದು, ಇದೇನೇನೋ ಇರುತ್ತಲ್ಲ. ಇದು ಯಾಕೆ ಮಾಡ್ತಾರದು? ಕಾಲ ಮಿಂಚು ಹೋಗ್ತಾ ಇದೆ, ನೀವು ಮಾಡಲೇಬೇಕು. ಇದು ತಡೆಯೋದಕ್ಕಾಗೋಲ್ಲ. ತಡೆಯೋದಕ್ಕಾಯಿತು ಅಂದರೆ ಘರ್ಷಣೆ ವೀಕನ್ ಆಗಿಬಿಡುತ್ತೆ. ನಮಗೆ ಫೇವ್ರೇಟ್ ಸ್ಟೋರಿ ನಾವು ಸಿನಿಮಾದಲ್ಲಿ ಯಾವಾಗ ಹೇಳ್ತೀವಿ ಅಂದರೆ, ಒಂದು ಹುಡುಗಿಯನ್ನು ಬಂದು ಕೇಳ್ತಾನೆ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಈಗ ನಾನು ನಿನ್ನ ಪ್ರೀತಿಸಲ್ಲ ಅಂತ ಅವಳು ಹೇಳ್ತಾಳೆ. ಆಗ ಹುಡುಗ ಅದನ್ನು ಒಪ್ಕೊಂಡು ಸುಮ್ಮನೆ ಹೋಗ್ಬಿಟ್ರೆ ಕತೆ ಎಂಡಾಗ್ಬಿಡುತ್ತೆ. ಆಯಿತಾ, ನಾನು ಹೆಂಗಾದರೂ ನಿನ್ನ ಪಡಿತೀನಿ ಅಂತ ಹೇಳ್ತಾಳೆ. ಅಥವಾ ನಾನು ವೆಯ್ಟ್ ಮಾಡ್ತೀನಿ ನಿನಗೋಸ್ಕರ. ವೆಯ್ಟ್ ಮಾಡ್ತೀನಿ. ಎಷ್ಟೊತ್ತು ವೆಯ್ಟ್ ಮಾಡ್ಬೋದು? ಅದಕ್ಕೊಂದು ಕಾಲ ಮಿತಿ ಇರಬೇಕು. ಯೂಶ್ವಲಿ ಹೆಂಗೆ ರಿಸಾಲ್ವ್ ಮಾಡ್ತಾರೆ ಅದು ಅಂದರೆ, ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ತುಂಬ ಸತಿ ಮಾಡ್ತಾರೆ. ಅವಳಿಗೆ ತಾಳಿ ಕಟ್ತಾ ಇರ್ತಾರೆ, ಅಷ್ಟರಲ್ಲಿ ಮೋಟರ್ ಸೈಕಲಲ್ಲೋ ಅವ್ನು ಬೋರ್ಡ್ ಬಂದು, ಅಥವಾ ಯಾರೋ ತಡೀರಿ ಅಂತ ಹೇಳೋ ಏನೋ ಒಂದಿರುತ್ತೆ ಅಲ್ವಾ, ಅಥವಾ ಗಲ್ಲಿಗೆ ಏರಿಸ್ಬಿಡ್ತಾರೆ. ಅಷ್ಟರಲ್ಲಿ ಕೋರ್ಟ್ ರೂಮ್ದು ಬಾಗಿಲು ತೆಕ್ಕೊಂಡು ಬಂದು ಹಾಗೆಲ್ಲ ನಡೆದಿದ್ದು ಅಂತ ಯಾರು ಬಂದು ಹೇಳಬೇಕು. ಈ ಥರದ್ದು ಇರುತ್ತಲ್ಲ. ಅದು ಯಾಕಿರುತ್ತೆ ಅಂದರೆ, ಕಾಲ ಮಿಂಚೋಗ್ಬಿಡುತ್ತೆ. ಅಂದರೆ ಏನೋ ಒಂದು ಘಟಿಸುತ್ತೆ, ಆಮೇಲೆ ಅದನ್ನ ಸರಿ ಮಾಡೋಕ್ಕಾಗಲ್ಲ. ಆ ಥರದಾಗ ಅದಕ್ಕೆ ಮುಂಚೆ ಅದು ಹಗ್ಗ, ಅದು ಬೆಟ್ಟದ ಮೇಲಿಂದ ಹಗ್ಗದಲ್ಲಿ ಬಿಟ್ಟರೆ ಅದು ಹಗ್ಗ ಹಿಂಗೆ ಅದು ಉಜ್ಕೊಂಡು ಅದೇನು ಇನ್ನೇನು ಕಟ್ಟಾಗ್ಬಿಡುತ್ತೆ. ಅದು ಅಷ್ಟರಲ್ಲಿ ಬಂದು ಯಾರು ಹಿಡಿಬೇಕು ಅಲ್ವಾ? ಈ ಥರದ್ದು ಇರುತ್ತಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಬಿಕಾಸ್ ಆಫ್ ಟೈಮ್. ಯು ಕ್ಯಾನ್ ಡೂ ದಟ್ ಸೀನ್ ಓನ್ಲಿ ಬೈ ಶೋಯಿಂಗ್ ಟೈಮ್ ಈಸ್ ರನ್ನಿಂಗ್ ಔಟ್. ಆ್ಯಂಡ್ ಏನಂದರೆ ವ್ಯಂಗ್ಯ, ಅದು ಏನಂದರೆ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಟೈಮ್ ವಿಲ್ ಬಿ ರನ್ನಿಂಗ್ ಔಟ್. ಒಬ್ಬ ಹುಡುಗಂಗೆ 29-30ಗೆ ಮದುವೆ ಆಗಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಮನೇಲಿ ಟೆನ್ಷನ್ ಇರುತ್ತೆ. ಹುಡುಗಿಗೆ ಪಾಪ 24ಕ್ಕೆ ಶುರುವಾಗಿರುತ್ತೆ. ಎಲ್ಲರೂ ಏನೋ ನೋಡಿದ್ದೇನೆ, ಏನೋ ಆಗ್ತಿದೆ, ಈ ಥರ ಏನೋ ಹೇಳಕ್ಕೆ ಶುರು ಮಾಡ್ತಾರೆ. ಮತ್ತು ನಿಮಗೆ ಪ್ರಮೋಷನ್ನು ಈ ಟೈಮಿಗೆ ಸಿಗಬೇಕಾಗಿತ್ತು, ಸಿಗಲಿಲ್ಲ ಅಂದರೆ ಎಷ್ಟೇ ನೆಮ್ಮದಿಯಾಗಿ ಬದುಕಿರಿ ನೀವು. ನಿಮ್ಗೆ ಆ ಟೈಮಿಗೆ ಸರಿಯಾಗಿ ಪ್ರಮೋಷನ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ಬರ್ಬಾದಾಗ್ಬಿಡ್ತೀರಾ. ಎಲ್ಲ ದುಡ್ಡಿದ್ದು ಎಲ್ಲ ಇದ್ದು ತಲೆ ಕೆಟ್ಟೋಗುತ್ತೆ ನಿಮಗೆ. ಮನೆ ಲೈಫ್ ಹಾಳಾಗೋಗ್ಬಿಡುತ್ತೆ. ಯಾವಾಗೂ ಟೆನ್ಸ್ ಆಗಿರ್ತೀರ, ಯಾರ ಮೇಲೆ ಸಿಟ್ ಮಾಡ್ಕೊಂಡಿರ್ತೀರ. ಆಫೀಸಲ್ಲಿ ಕೆಲಸ ಮಾಡೋದು ಬೇರೆ ಥರ ಮಾಡೋಕ್ಕೆ ಶುರು ಮಾಡ್ತೀರಾ, ಅಥವಾ ಯಾವುದೋ ಫ್ಯಾಕ್ಟ್ರಿಲಿ. ನಾನು ಏನು ಹೇಳ್ತೀನಿ, ಇದು ಸಮಯಕ್ಕೆ ಸರಿಯಾಗಿ ಆಗಿಬಿಡ್ಬೇಕು. ಅದು ಹೆಂಗೆ ನಿಗದಿ ಮಾಡ್ಕೊಂಡಿರ್ತೀವೋ ಅದು ಗೊತ್ತಿಲ್ಲ, ಅದು ಇರುತ್ತೆ. ಅದು ಈ ಕಷ್ಟ ಇರುತ್ತಲ್ಲ, ಇದರಿಂದ ಧರ್ಮ ಸಂಕಟ ಇದು ಉಲ್ಬಣಗೊಳ್ಳುತ್ತೆ ಅಂತ ಹೇಳೋದು. ಹೇಗಾಗತ್ತೆ ನೋಡಿ, ಈಗ ಯುದ್ಧ ನಡೀತಾ ಇದೆ, ಇಷ್ಟರಲ್ಲಿ ಯುದ್ಧ ಮುಗಿಬೇಕು, ಇಲ್ಲದೇ ಇದ್ರೆ ಏನೋ ಆಗಿಬಿಡುತ್ತೆ. ಈಗ ಮಹಾಭಾರತದಲ್ಲಿ 18 ದಿನದಲ್ಲಿ ಏನು ಕಷ್ಟ ಬರುತ್ತೆ? ಒಂದು ಕಡೆ ಒಬ್ಬನೇ ಸೇನಾಪತಿ ಇದ್ದಾನೆ, ಒಬ್ಬನೇ ದೃಷ್ಟದ್ಯುಮ್ನ ಒಬ್ಬನೇ ಇದ್ದಾನೆ ಒಂದು ಕಡೆ, ಆಯಿತಾ. ಇನ್ನೊಂದು ಕಡೆ ಭೀಷ್ಮನಿಂದ ಹಿಡಿದು ಅವನು ಏನೋ ಪ್ಲ್ಯಾನ್ ಮಾಡ್ತಾನೆ, ಭೀಷ್ಮ ಇದ್ರೆ ಹೆಂಗೆ ಬಾಣ ಬಿಡ್ತಾರೆ ಅವನ ಮೇಲೆ ಅಂತೆಲ್ಲ ಪಾಂಡವರು ಇದೆಲ್ಲ ಯೋಚನೆ ಮಾಡಿರ್ತಾರೆ. ಅದು ವರ್ಕ್ ಆಗುತ್ತದು. ಅರ್ಜುನ ಹೇಳ್ತಾನಲ್ಲ, ಅಯ್ಯೋ ಅರೆ ಭೀಷ್ಮ ಇದ್ದಾರೆ ಅಲ್ಲಿ, ಪಿತಾಮಹರ ಮುಂದಿನ ನಿಂತ್ಕೊಳ್ಳೋ ಯುದ್ಧ ಹೆಂಗೆ ಮಾಡಲಿ ಇದೆಲ್ಲ ಬರುತ್ತಲ್ಲ ಅವನಿಗೆ. ಸೊ ಅದಿರುತ್ತೆ ಬಿಗಿನಿಂಗಲ್ಲಿ. ನೀವು ಈ ಯುದ್ಧವನ್ನು ಮುಗಿಸ್ಬೇಕು. ನೀವು ಯುದ್ಧವನ್ನು ಮುಗಿಸೋದಕ್ಕೆ ಯುದ್ಧ ಆಡಬೇಕು, ಯುದ್ಧ ಆಗಬೇಕು. ನೀವಿಬ್ಬರು ಕಾದಾಟ ಮಾಡಿದ ಮೇಲೆ ಅಷ್ಟು ಜನ ಅಳಿಬೇಕು. ಎಲ್ಲರೂ ಹೊರಟೋದ್ಮೇಲೆ ಯುದ್ಧ ನಿಲ್ಲಬೇಕು. ಈಗೇನಾಗುತ್ತೆ, ಸೇನಾಪತಿಗಳನ್ನ ಕೊಲ್ತಾ ಬರ್ತಾನೆ, ಆಯಿತಾ. ಕಡೆಗೆ ಶಲ್ಯನವರೆಗೂ ಬರುತ್ತೆ, ಶಲ್ಯನೂ ಸಾಯ್ತಾನೆ. ಮುಂದೆ ಯಾರೂ ಇಲ್ಲ. ಮುಂದೆ ದುರ್ಯೋಧನ ಆಗೋದಿಲ್ಲ, ಯಾರೂ ಇಲ್ಲ ಮುಂದೆ. ಅವನದು ಆಗಿಬಿಟ್ರೆ ರಾಜ್ಯ ಪೂರ್ತಿ ಹೊರಟೋಯ್ತು. ಅದಕ್ಕೆ ನಮ್ಮ ವರ್ಷನ್ ಭೈರಪ್ಪ ಅವರ ಕಥೆಯಲ್ಲಿ ದುರ್ಯೋಧನನಿಗೆ ರಿಸಾಲ್ವ್ ಮಾಡಲ್ಲ ಅವರು ಎಂಡಲ್ಲಿ. ಅದು ಇಂಟ್ರೆಸ್ಟಿಂಗ್ ಆಗಿದೆ ಅದು. ಓಕೆ, ಇದನ್ನ ಯೋಚನೆ ಮಾಡಿರಲಿಲ್ಲ ನಾನು ಕೂಡ. ಅವನಿಗೆ ರಿಸಾಲ್ವ್ ಮಾಡಲ್ಲ ಅವರು, ಆಯಿತಾ. ನೀವು ನೋಡಿ, ಇಂಟ್ರೆಸ್ಟಿಂಗ್ ಇದೆ ಅವ್ರು ಯೋಚನೆ ಮಾಡೋ ರೀತಿ ಇಲ್ಲ. ಓಕೆ, ಈಗ ನಾನು ಏನು ಹೇಳ್ತೀನಿ, ಧರ್ಮ ಸಂಕಟ ಯಾಕೆ ಬರುತ್ತೆ ಅಂತ. ಯುದ್ಧ ಪ್ರಾರಂಭ ಆಗೋ ದಿನ ನಿಗದಿ ಆಗಿರುತ್ತೆ, ಇಂಥ ದಿನ ಯುದ್ಧ ಪ್ರಾರಂಭ ಆಗಬೇಕು ಅಂತ ಆಗಿರುತ್ತೆ. ಎಲ್ಲ ಸೇರಿಸ್ಬಿಟ್ಟಿರ್ತಾರೆ ಎಲ್ಲರನ್ನೂ. ಅವ್ರನ್ನ ಸುಮ್ಮನೆ ತಿಂಗಳಾನ್ಗಟ್ಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಏನು 17-18 ಅಕ್ಷೋಹಿಣಿ ಇದು ಸೈನ್ಯ 2 ಕಡೆಯಿಂದನೂ ಸೇರಿಸ್ಬಿಟ್ಟಿದ್ದಾರೆ. ಎಷ್ಟು ದಿನ ಅಂತ ಇಟ್ಕೊಳ್ತೀರ ಅವ್ರನ್ನ? ಯುದ್ಧ ಸ್ಟಾರ್ಟ್ ಆಗಬೇಕು ಒಂದು ದಿನ. ಅಷ್ಟರಲ್ಲಿ ಈ ಸೈಡು ಅಥವಾ ಆ ಸೈಡು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ ವಹಿಸ್ಬೇಕು.
ನೀವು ಹೇಳೋದು ಇವಾಗ ಶಲ್ಯ ಆಗಲಿ, ದುರ್ಯೋಧನ ಆಗಲಿ, ಪಾತ್ರಗಳೆಲ್ಲ ಇದೆಯಲ್ಲ, ಶಲ್ಯ ಆಗಲಿ, ದುರ್ಯೋಧನ ಆಗಲಿ, ಕರ್ಣ ಆಗಲಿ, ಕರ್ಣಂಗೂ ಕಷ್ಟ ಪಡುತ್ತೇನೆ ಅದು ಹೇಳ್ತೀನಿ ನಾನು. ಅರ್ಜುನ ಆಗಲಿ, ವಿದುರ ಆಗಲಿ, ಯಾರ್ಯಾರಿಗೋ ನಮ್ಗೆ ಗೊತ್ತಿಲ್ಲದಿರೋ ಯಾವುದು ನಮಗೆ ಡಿಸ್ಕಷನಿಗೆ ಬರದೇ ಇರೋ ಪಾತ್ರಗಳಿರುತ್ತೆ. ಅಂದರೆ ಮಹಾಭಾರತವನ್ನು ಅಧ್ಯಯನ ಮಾಡಿ ಗೊತ್ತಿರೋರು ಮಾತಾಡ್ತಾರೆ, ನಾವು ಯಾರೂ ಹೆಚ್ಚು ಮಾತಾಡಲ್ಲ ಅದೆಲ್ಲ. ಅವಳಿಗೆ ದ್ರೌಪದಿ ಇದು ಅವಳಿಗೆ ಅವಮಾನ ಆಗ್ತಾ ಇರಬೇಕಾದ್ರೆ ಕರ್ಣ ಹೇಳ್ತಾನೆ, ಅವಳು ಸೀರೆಯನ್ನು ಕರ್ಣ ಹೇಳ್ಕೊಡೋದು, ಅದು ಅವಳು ದಾಸಿ ಅಂತ ಬಟ್ಟೆಯನ್ನು ಹಾಕೊಂಡು ನಿಲ್ಲೋಂಗಿಲ್ಲ ತೆಗಿ ಅಂತ ಕರ್ಣ ಹೇಳೋದು. ವಿಕರ್ಣ ಹೇಳ್ತಾನೆ ಬೇಡ ಅಂತ, ಇದು ಸರಿಗೆಲ್ಲ ಬೇಡ ಅಂತಾನೆ. ಆದರೆ ದುರ್ಯೋಧನ ಅವ್ನು ಮಾತು ಕೇಳಲ್ಲ. ಯುದ್ಧ ಆದಾಗ ವಿಕರ್ಣ ಕೌರವರ ಕಡೆನೇ ಫೈಟ್ ಮಾಡ್ತಾನೆ, ಪಾಪ ಸಾಯ್ತಾನೆ. ಸಾವು ಯಾವಾಗೂ ಕಷ್ಟನೇ, ಸಾಯ್ತಾನೆ, ಕಷ್ಟಪಟ್ಟು ಸಾಯ್ತಾನೆ. ಈ ಯುದ್ಧ ಮಾಡೋದೇ ತಪ್ಪು ಅಂತ ಹೇಳ್ತಾನೆ. ತಪ್ಪು ಅಂತ ಹೇಳಿ ಅವನು ಕೌರವರನ್ನು ಬಿಟ್ಟು ಪಾಂಡವರ ಕಡೆ ಹೊರಟೋಗ್ತಾನೆ. ಅವನು ಅವೆಲ್ಲ ಧರ್ಮ ಸಂಕಟ ಅಲ್ಲ. ಅವನು ಈಗ ನಮಗೂ ನಮ್ಮ ಯಾವುದೋ ಒಂದು ದೇಶಕ್ಕೂ ಯುದ್ಧ ಆಗತ್ತೇನ, ನಾನು ಸೈನಿಕ ಅಂತ ತಿಳ್ಕೊಳ್ಳಿ. ನನಗೆ ಇರೋ ಗೌರ್ಮೆಂಟ್ ಇವಾಗ ಇಷ್ಟ ಇಲ್ಲ. ನನಗೆ ಈ ಗೌರ್ಮೆಂಟ್ ನನಗೆ ಇಷ್ಟ ಇಲ್ಲ. ನನ್ನ ಪಕ್ಷದವ್ರು ಬಂದಿದ್ದರೆ ಇಲ್ಲೇ ಇರ್ತಿದ್ದೆ ನಾನು. ಇದು ನನಗೆ ಇಷ್ಟ ಇಲ್ದಿರೋ ಪಕ್ಷದವರು ಈಗ ಗೌರ್ಮೆಂಟಲ್ಲಿದ್ದಾರೆ. ನಾನು ಪಾಕಿಸ್ತಾನ ಕಡೆ ಹೋಗಿ ಫೈಟ್ ಮಾಡ್ತೀನಿ ಅಂತ ನಂಗೆ ಹೇಳೋಕ್ಕಾಗತ್ತಾ? ನಾವು ಮಾಡ್ತಾಯಿರೋ ಯುದ್ಧ ತಪ್ಪು ಅಂತ ನಮ್ಗೆ ಅನಿಸ್ತು ಅಂತ ಇಟ್ಕೊಳ್ಳಿ, ನಾನು ಸೈನಿಕ ಆಗಿ ಬಿಟ್ಟು ಆ ಕಡೆ ಹೋಗೋಕ್ಕಾಗತ್ತಾ? ಸಮಾಜ ಅದನ್ನ ಬಿಡುತ್ತಾ? ಸಮಾಜದ ಬಿಡಿ, ಹಾಂ, ಅದು ನನಗೆ ಏನು ಅನ್ಸುತ್ತೆ, ನಾನು ಮಾಡೋದು ಸರಿ ಅನ್ನೋ ತಪ್ಪ ಅಂತ ಅನ್ಸುತ್ತಲ್ವ. ನಾನು ಯಾಕೆ ಹೇಳ್ತೀನಿ ನಿಮಗೆ ಅಂದರೆ, ಈಗ ಅರಿಸ್ಟಾಟಲ್ ಇದನ್ನು ಥೀಮ್ಸ್ ಅಂತ ಕರೀತಾರೆ. ಅವನು ಹೇಳ್ತಾರೆ ಮನುಷ್ಯನಿಗೆ ಬರೋ ಕಷ್ಟ ಈ ಧರ್ಮ ಸಂಕಟಗಳೇನೆಂದರೆ, ಮನುಷ್ಯ ದೇವರು. ಅಲ್ಲಿ ಗ್ರೀಕ್ ಮಿಥಾಲಜಿಲಿ ನಮ್ಮ ಥರನೇ ದೇವರುಗಳು ಮನುಷ್ಯರ ಥರನೇ ಬಿಹೇವ್ ಮಾಡ್ತಾರೆ. ಅವ್ರಿಗೆ ಹೊಟ್ಟೆ ಕಿಚ್ಚು, ಸಿಟ್ಟು, ರಾಗದ್ವೇಷಗಳೆಲ್ಲ ದೇವತೆಗಳಿಗೂ ಇರುತ್ತೆ ಅವರಲ್ಲೂ ಅಲ್ಲ. ನಮ್ಮದು ಅದೇ ಥರ. ಅವರು ಅಷ್ಟೇ ಪರ್ಸಾನಿಫೈ ಮಾಡ್ತಾರೆ. ಅಂದರೆ ಗಾಳಿನ ಅದು ಅವಳು ಎಕೋ ಅಂತ ಇರೋದೇ ಒಂದು ಗ್ರೀಕ್ ಕ್ಯಾರೆಕ್ಟರು. ಎಲ್ಲರೂ ಹೇಳ್ತಾ ಇರ್ತಾಳೆ ಅಂದ್ಬಿಟ್ಟು, ಕಾಪಿ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಅವಳ ಮೇಲೆ ಶಾಪ ಹಾಕಿ ಅವಳು ಎಕೋ ಅಂತ ಆಗ್ಬಿಡ್ತಾಳೆ ಅವಳು. ಈ ಥರದ್ದೆಲ್ಲ ಇರುತ್ತೆ, ಗ್ರೀಕ್ ಮಿಥಾಲಜಿಲಿ ಇರ್ತಿದ್ದಲ್ಲ. ಅವರಲ್ಲಿ ಏನು ಮಾಡ್ತಾರೆ ಅಂದರೆ, ಮನುಷ್ಯ ದೇವರು. ಅದ್ರಲ್ಲಿ ನಾವು ನಂಬೋದು, ಅವರು ನಂಬೋದು. ಮನುಷ್ಯಂಗೂ ದೇವ್ರಿಗೆ ಈಗ ವಿಶ್ವಾಮಿತ್ರಂಗೆ ಏನೋ ಸಿಟ್ಟು ಬಂತು, ಹರಿಶ್ಚಂದ್ರಂಗೆ ಏನೋ ಕಷ್ಟ ಬಂತು ಇರುತ್ತಲ್ಲ, ಈ ಥರದ್ದು ನಾವು ಮಾಡ್ಕೋಬೋದು. ನಮ್ಮ ಅವ್ರ ಹಳೆ ಬೈಬಲ್ ಸ್ಟೋರೀಸಲ್ಲಿ ಜಾಬ್ ಅಂತ ದ ಸ್ಟೋರಿ ಆಫ್ ಜಾಬ್, ಅವ್ನಿಗೆ ದೇವ್ರ ಕಷ್ಟಕ್ಕೆ ಪರೀಕ್ಷೆಗೆ ಒಡ್ತಾ ಬರ್ತಾನೆ. ಈ ಥರದ್ದು ಬರುತ್ತೆ. ಇದರಲ್ಲಿ ಏನು ಬರುತ್ತೆ ಅಂದರೆ, ಮನುಷ್ಯ ದೇವ್ರಿಗೂ ಕಷ್ಟ, ಮನುಷ್ಯ ಮತ್ತು ಗ್ರಹಗತಿಗಳು ಏನು ಅವನಿಗೆ ವಿಧಿಸಿದೆಯೋ ಅಲ್ವಾ, ಅದು ಅದರದ್ದು ಕಷ್ಟ. ಮತ್ತು ಮನುಷ್ಯ ಮತ್ತು ಪ್ರಕೃತಿ, ಮತ್ತು ಮನುಷ್ಯ ಮತ್ತು ಸಮಾಜ, ಮತ್ತು ಮನುಷ್ಯ ಮತ್ತು ಇನ್ನೊಬ್ಬ ಮನುಷ್ಯ. ಆ ಥರ ಅವನು ಒಂದು 8-9 ವಿಂಗಡಣೆ ಮಾಡ್ತಾರೆ. ಮ್ಯಾನ್ ವರ್ಸಸ್ ವುಮನ್ ಅಂತೆಲ್ಲ ಮಾಡ್ತಾರೆ. ನಾವು ಅದನ್ನ ಸಮರೈಸ್ ಮಾಡ್ಕೊಂಡ್ರೆ ಹಿಂಗೆ ಹೇಳ್ಬೋದು, ಮನುಷ್ಯ ಮತ್ತು ತನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದು, ದೇವರನ್ನ ಕಂಟ್ರೋಲ್ ಮಾಡೋಂಗಿಲ್ಲ, ಗ್ರಹಗತಿಗಳನ್ನ ಕಂಟ್ರೋಲ್ ಮಾಡೋಂಗಿಲ್ಲ, ಆಯಿತಾ. ಸೂಪರ್ಮನ್ ಪಿಕ್ಚರಲ್ಲಿ ಹೋಗಿ ಟೈಮ್ನ ತಿರುಗಿಸ್ತಾನೆ ಹಿಂದೆ, ಬಟ್ ಮಾಡೋಕ್ಕಾಗಲ್ಲ ಅದು. ಓಕೆ, ಸೊ ನಾವು ಅದು ಇದರಲ್ಲಿ ನೀವು ಗೆಲ್ಲೋಂಗಿಲ್ಲ, ಅದನ್ನು ಸೋಲ್ಸೋಂಗಿಲ್ಲ, ನೀವು ಹೋಗಿ ಏನು ಮಾಡೋಂಗಿಲ್ಲ ನೀವು, ಇದು ಆಯಿತಾ. ಇದೊಂದು ಕಷ್ಟ. ಸಂಬಂಧ ಇದೆ, ಅದರಲ್ಲಿ ಕಷ್ಟವೂ ಬರುತ್ತೆ. ಇನ್ನೊಂದು ಪ್ರಕೃತಿ, ಅಂದರೆ ಅತಿ ಮಳೆ ಆಗ್ಬೋದು, ಮಳೆನೇ ಆಗದೆ ಇರ್ಬೋದು, ಭೂಮಿಗೆ ಸಿಟ್ಟು ಬಂದು ಬರ ಆಗ್ಬೋದು, ನಿಮಗೇನು ಸಿಗದೆ ಇರ್ಬೋದು, ಆಯಿತಾ. ಭೂಕಂಪ ಆಗ್ಬೋದು, ಸುನಾಮಿ ಆಗ್ಬೋದು, ಮತ್ತು ನಿಮಗೆ ಚಂಡಮಾರುತ ಆಗ್ಬೋದು. ಮತ್ತು ಈ ಥರದ್ದು ನಿಮ್ಮದು ಪಂಚಭೂತಗಳು ಏನಿದೆಯೋ ಅದರ ಜೊತೆ ನೀವು ಬೆಟ್ಟ ಹತ್ತುವ ಕಷ್ಟ ಇರ್ಬೋದು, ನದಿ ದಾಟುವ ಕಷ್ಟ ಇರ್ಬೋದು, ಸಮುದ್ರದಲ್ಲಿ ಮಧ್ಯ ಬಿದ್ದು ಎಸ್ಕೇಪ್ ಆಗೋ ಕಷ್ಟ ಇರ್ಬೋದು, ನೀವು ಇದು ಡೆಸರ್ಟಲ್ಲಿ ನೀವು ಬಿದ್ದು ಅಲ್ಲಿಂದ ನೀವು ಬರಬೇಕು ವಾಪಸ್ಸು, ಏನು ಮಾಡೋದು? ಈ ಥರದ್ದು ಇನ್ನು ಮ್ಯಾನ್ ವರ್ಸಸ್ ನೇಚರ್ ಕಷ್ಟಗಳು ಬರ್ತಲ್ಲ, ಅದು ಸೆಕೆಂಡ್ ಥೀಮು. ಮತ್ತು ಮ್ಯಾನ್ ವರ್ಸಸ್ ಸೊಸೈಟಿ ಅಂದರೆ ಕಾನೂನು, ರಾಜ್ಯ, ರಾಷ್ಟ್ರ, ಮನೆ, ಆಫೀಸು,
ಕೆಲಸ ಎಲ್ಲದೂ ನಿಯಮಗಳಿರುತ್ತೆ. ಶಾಲೆ ಕಾಲೇಜು ಎಲ್ಲದರಲ್ಲೂ ನಿಯಮ ಇರುತ್ತೆ. ರಸ್ತೆಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಆಯಿತಾ, ಅದು ಸಮಾಜ ಕೊಟ್ಟಿರುವ ರೂಲ್ಸ್, ಕಟ್ಟುಪಾಡು. ಅದೊಂದು ಕೆಲವು ಸಮಯ ನಾನು ತಕ್ಷಣ ಹೋಗಬೇಕು, ಯಾರನ್ನೋ ಸೇವ್ ಮಾಡಬೇಕು, ನಾನು ಡಾಕ್ಟರು, ಈ ರೆಡ್ ಲೈಟ್ ಇದೆ ಅಥವಾ ಟ್ರಾಫಿಕ್ ಜಾಮ್ ಇದೆ, ಅದು ಬರುತ್ತಲ್ಲ, ಅದು ಸಮಯ ನಿಲ್ಲದೇ ಇಲ್ಲ ಆಯಿತಾ, ಕಾಯೋದಿಲ್ಲ ಯಾವುದಕ್ಕೂ, ನಾನು ಹೋಗಲೇಬೇಕು. ಇದು ಉಲ್ಲಂಘನೆ ಮಾಡಿದ್ರೆ ತಪ್ಪ, ಇದು ಮಾಡಲಾ ಬೇಡವಾ, ಇದು ಧರ್ಮ ಸಂಕಟ. ಹಂಗೆ ಮತ್ತೆ ಕಡೆಯಲ್ಲಿ ಇದರಲ್ಲಿ ಏನು ಬರುತ್ತೆ ಅಂದರೆ ಮನುಷ್ಯ ಮತ್ತು ಇನ್ನೊಬ್ಬ ಅಂದರೆ ಹೀರೋ ವಿಲನ್. ಕಡೆಯಲ್ಲಿ ಮನುಷ್ಯ ತನ್ನ ವಿರುದ್ಧನೇ, ತನಗೇನು ಮಾಡಬೇಕು ಅಂತ ಗೊತ್ತು, ಆದರೆ ಅತಿ ಆಸೆಯಿಂದನೋ ಸೇಡಿನ ಮನೋಭಾವದಿಂದಲೋ ಪ್ರತಿಷ್ಠೆಯಿಂದಲೋ ಯಾವುದೋ ಕಾರಣಕ್ಕೆ ಮನುಷ್ಯನ ಈ ಗುಣಗಳು ಏನೇನಿದೆಯೋ ಕಾರಣಕ್ಕೆ ಸರಿಯಾಗಿದೆ ಅಂತ ಗೊತ್ತಿದ್ರೂ ಮಾಡೋದಿಲ್ಲ. ಇದಾಗತ್ತಲ್ಲ, ಇದು ಬಹಳ ಮುಖ್ಯವಾಗಿ ಪರ್ವದಲ್ಲಿ ಕಾಣಿಸೋದು ಅಥವಾ ನನಗೆ ಕಾಣಿಸಿದ್ದು. ಓಕೆ, ನಿಮ್ಗೆ ಇಂಟ್ರೆಸ್ಟಿಂಗ್ ಇದ್ದರೆ ನಿಮ್ಮ ಪ್ರಶ್ನೆಗೆ ಇಂಟ್ರೆಸ್ಟಿಂಗ್ ನಡೆದಿದ್ದು ಒಂದಾಯಿತು. ನಾವು ಕಳೆದ ಶೋಸ್ ಮಾಡಿದಾಗ 2 ಶೋ ಮಾಡಿದಾಗ ನಾರಾಯಣ ಮೂರ್ತಿಗಳು ಬಂದಿದ್ದರು. ಓಕೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ದಂಪತಿಗಳು ಬಂದಿದ್ದರು ನಾಟಕ ನೋಡೋದಕ್ಕೆ. ನಾರಾಯಣ ಮೂರ್ತಿಯವರು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಹೇಳಿದ್ರು ನನಗೆ. ಅವ್ರೇನಂದ್ರು, ನೋಡಿ ಇದನ್ನು ನೋಡಿದಾಗ ಅನಿಸುತ್ತೆ ನಮಗೆ ಮಹಾಭಾರತ ಗೊತ್ತು, ಆದರೆ ಈ ಪಾತ್ರಗಳಿಗೆಲ್ಲ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟ ಇದೆಯಲ್ಲ, ಯಾವುದರ ಪರ ವಹಿಸೋದು ಅಂತ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದನ್ನು ಎಲ್ಲರೂ ನೋಡಬೇಕು ಇದನ್ನು ಅಂತ ಹೇಳಿದ್ರು ಅವರು. ನೀವು ಕೇಳಿದ ಪ್ರಶ್ನೆಗೆ ಅದೇ ಉತ್ತರ. ನಾನು ನೀವು ಜನ ನಾಟಕ ನೋಡಲಿ ಅಂತ ನಾನು ಎಲ್ಲ ಹೇಳೋದಿಲ್ಲ, ಆದರೆ ಇವಾಗ ಅವನು ಅಲ್ಲಿ ಬಂದು ದ್ರೋಣ ಆ ಮಕ್ಕಳಿಗೆ, ಪಾಂಡವ ಕೌರವ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಯಾಕೆ ಅಂದರೆ, ಟ್ರೈನಿಂಗ್ ಕೊಡೋದು ಯಾಕೆ ಅಂದರೆ ಅವನಿಗೆ ಸೇಡಿನ ಮನೋಭಾವ ಇದೆ. ಅವನು ದೃಪದ ಅವನಿಗೆ ಮಾಡಿದ್ದ ಅವಮಾನಕ್ಕೆ ಸೇಡು ತೀರಿಸ್ಕೋಬೇಕು ಅಂತ ಮಾಡ್ತಾನೆ. ಅವನಿಗೆ ಸ್ವಂತ ಯುದ್ಧ ಮಾಡುವ ಆಸೆ ಇದೆಯೋ ಇಲ್ಲ ಗೊತ್ತಿಲ್ಲ, ಅಂದರೆ ಅದಕ್ಕಾಗಿ ಮಾಡ್ತಾನೆ. ಅವರಿಂದ ಸಾಕಷ್ಟು ಸುಖ ಎಲ್ಲ ಪಡಿತಾನೆ. ಆಮೇಲೆ ಯುದ್ಧ ಶುರು ಆದಾಗ ಅವನು ಯಾರ ಪರ ವಹಿಸಬೇಕು, ಅವನು ಅದರಲ್ಲಿ ಒಂದು ಲೈನ್ ಬರುತ್ತೆ, ನನಗೆ ಈ ಯುದ್ಧ ಬೇಡ ಅಂತ ನಾನು ಖಡಾಖಂಡಿತವಾಗಿ ದುರ್ಯೋಧನನಿಗೆ ಅಂದಾಗ ಅವನು, ಗುರುಗಳೇ, ಪ್ರಾಣಿಗಳು ಕೂಡ ಸಮಯದಲ್ಲಿ ದಣಿಗೆ ಆಗ್ತವೆ, ಅಂದರೆ ದಣಿಗೆ ಅಂದರೆ ಒಬ್ರು ಇನ್ನೊಬ್ರಿಗೆ ಆಗೋದು ಅಂದರೆ ಸಾಥ್ ಇರ್ತಾರೆ ಅಂತ. ಅಂದರೆ ನೀವು ಹೇಗೆ ಹೇಳಿದ್ರೆ ಹೇಗೆ ಅಂತ ದ್ರೋಣ ಹೇಳ್ಕೊಳ್ತಾರೆ. ಆಗಲೇ ಅನ್ನದ ಹಂಗಿನ ಮಾತನಾಡದ್ದಾಗಿದೆ ಅಂತ ಹೇಳ್ತಾರೆ. ಅನ್ನದ ಹಂಗು ಧರ್ಮ ಸಂಕಟ, ಸರಿ ಯಾವುದು ಅನ್ನೋದು ಇದೆಯಲ್ಲ, ಅದು ಬಿಟ್ಟು ಈ ಹಂಗನ್ನು ಇಟ್ಕೊಂಡ್ರೆ ಅದು ಧರ್ಮ ಸಂಕಟ. ಅವ್ರಿಗೆ ಶಲ್ಯನಿಗೆ ಮಾದ್ರಿ, ಮದ್ರ ದೇಶದವಳು, ಅದಕ್ಕೆ ಅವಳ ಹೆಸರು ಮಾದ್ರಿ ಆಯಿತಾ. ಶಲ್ಯನಿಗೆ ತನ್ನ ತಂಗಿಯವಳು, ಅವಳನ್ನು ಅಲ್ಲಿಗೆ ಅವ್ರ ಪಾಂಡವರ ಮನೆಗೆ ಕೊಟ್ಟಿದ್ದಾಗಿದೆ, ಪಾಂಡುಗೆ ಕೊಟ್ಟಿದ್ದಾಗಿದೆ ಆಯಿತಾ. ಪಾಂಡವರ ಕಡೆ ಇರಬೇಕು ಅವನು ಅಲ್ವಾ, ಆದರೆ ಯಾತಕ್ಕೆ ಬರುತ್ತೆ ಆ ಧರ್ಮ ಸಂಕಟ ಅವನಿಗೆ? ನಾವು ಅರಿಷಡ್ ವರ್ಗಗಳಲ್ಲಿ ಯಾವುದು, ಲೋಭಕ್ಕೋ ಭಯ. ಒಂದು ಕಥೆ ಇದೆ, ನನಗೆ ಗೊತ್ತಿಲ್ಲ, ಜೋಗಿಯವ್ರು ಬರೆದಿರೋದೊಂದು ಕತೆ, ನನಗೂ ಮುಂಚೆ ಗೊತ್ತಿರಲಿಲ್ಲ. ನಮ್ಮ ಮಗನ ಪಠ್ಯಪುಸ್ತಕದಲ್ಲಿ ಓದಿದೆ, ಅದು ಮಹಾಭಾರತದಲ್ಲಿ ಇದೆಲ್ಲ ಗೊತ್ತಿಲ್ಲ. ಶಲ್ಯ ತನ್ನ ರಾಜ್ಯದಿಂದ ಯುದ್ಧದ ಸಲುವಾಗಿ ಪಾಲ್ಗೊಳ್ಳೋ ಸಲ ಬರ್ತಿರ್ಬೇಕಾದ್ರೆ ಇವನು ಯಾರು ದುರ್ಯೋಧನ ಅಲ್ಲಲ್ಲಿ ಅರವಟ್ಟಿಕೆಗಳನ್ನ ಮಾಡಿರ್ತಾನೆ, ಅಲ್ಲಲ್ಲಿ ವಿಶ್ರಾಂತಿ ಪಡೆಯೋಕ್ಕೆ, ಊಟ ಮಾಡೋಕ್ಕೆ ಜಾಗಗಳು ಮಾಡಿರ್ತಾನೆ. ಇವನು ಶಲ್ಯ ಅನ್ಕೋತಾನೆ ಇದನ್ನು ಪಾಂಡವರೇ ಮಾಡಿರ್ಬೋದು ಅಂತೇಳಿ ಅಲ್ಲೆಲ್ಲ ಸ್ವೀಕರಿಸ್ತಾ ಬರ್ತಾನೆ, ಅಲ್ಲಿ ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು. ಆಮೇಲೆ ಬಂದಮೇಲೆ ಗೊತ್ತಾಗುತ್ತೆ ಇದು ಕೌರವ ಮಾಡಿದ್ದು ಅಂಥೇಳಿ. ಅವನು ಅನ್ನದ ಹಂಗಿಗೆ ಬೀಳ್ತಾನೆ. ಅಲ್ಲಿ ಅವನು ಅವನಿಗೆ ಗೌರವ ಇದು ಅರ್ಪಿಸಿ ಅವನಿಗೆ ಸ್ವೀಕರಿಸ್ತಾನೆ. ಅಂದರೆ ಈವರೆಗೂ ಪಡ್ಕೊಂಡದ್ರ ಹಂಗಿನಿಂದಾಗಿ ಅವನು ಕೌರವ್ರ ಕಡೆ ಹೋಗ್ತಾನೆ. ಇರ್ಬೋದು, ಮಹಾಭಾರತದಲ್ಲೂ ಇರ್ಬೋದು. ಯಾಕೆಂದರೆ ನಿಮಗೆ ದಾರಿಯಲ್ಲೆಲ್ಲ ನಿಮಗೆ ಸರಿಯಾದ ಸಮಯಕ್ಕೆ ತುಪ್ಪದೆಲ್ಲ ವ್ಯವಸ್ಥೆ ಆಯಿತು ಅಂತ ಕೇಳ್ತಾನೆ ದುರ್ಯೋಧನ ಅವ್ರನ್ನ, ಶಲ್ಯನ ಅಂತ ಒಂದು ಜಾಗದಲ್ಲಿ ಕೇಳ್ತಾನೆ ಅವನು. ಆ್ಯಕ್ಚುಲಿ ಕರ್ನಾಟಕದಲ್ಲೂ ಬರುತ್ತದು. ಸೊ ಅವನಿಗೆ ಆ ಥರದ್ದಿದೆ. ಆ ಥರನ ಹೇಳ್ತಿರೋದು ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಹೊಳೆಯುತ್ತೆ ಯಾವುದು ಸರಿ ಅಂತ.
ಗೊತ್ತಿದ್ದು ತಪ್ಪು ಮಾಡ್ತಾರೆ. ಇದೆಯಲ್ಲ ಅದು ಭಾಳ ವಿಚಿತ್ರ. ಓಕೆ. ಅದು ಆ್ಯಕ್ಚುಲಿ ನಮ್ಮನ್ನು ಡಿಫೈನ್ ಮಾಡುತ್ತೆ. ನಾವೆಲ್ಲ ಹಾಗೆ, ನಾವೆಲ್ಲರೂ ಹಾಗೆ ಅಂತ ನನಗನ್ಸೋದು. ಕರೆಕ್ಟ್. ಅವ್ರಿಗೆ ಎಲ್ಲರ ಬಾಯಲ್ಲೂ ಹೇಳಿಸ್ತಾರೆ ಅವರು. ಭೈರಪ್ಪ ಅವರು ಎಲ್ಲರ ಬಾಯಲ್ಲೂ ಯಾವುದು ಸರಿ ಅಂತ ಎಲ್ಲರ ಬಾಯಲ್ಲೂ ಹೇಳಿಸ್ತಾರೆ. ಮತ್ತು ಎಲ್ಲರೂ ತಪ್ಪು ಮಾಡ್ತಾರೆ. ಎಲ್ಲರೂ ತಪ್ಪು ಮಾಡ್ತಾರೆ. ಅದಿದೆ ಅದು. ಅದಕ್ಕೆ ನಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್. ಅದು ಧರ್ಮ ಸಂಕಟದ ಪ್ರಶ್ನೆ ಇದೆಯಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್. ಅದು ಡ್ರಾಮ್ಯಾಟಿಕ್ಕು. ಧರ್ಮ ಸಂಕಟ ಎಲ್ಲಿರುತ್ತೋ ಯು ಹ್ಯಾವ್ ಟು ಆ್ಯಕ್ಟ್. ಈ ಕಷ್ಟದಲ್ಲಿ ಬಿದ್ದಿದ್ದೀರ, ಇದು ಮಾಡಬೇಕು ನನಗನ್ಸತ್ತೆ. ಆದರೆ ಅದು ಇದೆಯಲ್ಲ, ಅದನ್ನ ಹೆಂಗೆ ಬಿಡೋದು ಎಕ್ಸಾಕ್ಟ್ಲಿ ಅಂತ ಇಟ್ಕೊಂಡಾಗ ಆ್ಯಕ್ಷನ್ನು ನಾನು ಹೇಳೋದು ಬೈನರಿ ಅಲ್ಲ. ಯು ಡೋಂಟ್ ಹ್ಯಾವ್ ಮೆನಿ ಕೋರ್ಸಸ್ ಆಫ್ ಆ್ಯಕ್ಷನ್. ಆ್ಯಕ್ಚುಲಿ ಓನ್ಲಿ ಒನ್ ಕೋರ್ಸ್ ಆಫ್ ಆ್ಯಕ್ಷನ್. ವಿಲ್ ಯು ಡೂ ಇಟ್ ಆರ್ ನಾಟ್ ಅಂತ ಬರುತ್ತೆ. ಕರೆಕ್ಟ್. ನೀವು ನಿಮಗನ್ಸಿದ್ದು ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಆ್ಯಕ್ಷನ್ ಅಲ್ಲ ಅದು. ಯು ಡೋಂಟ್ ಹ್ಯಾವ್ ಎ ಚಾಯ್ಸ್. ದ ಚಾಯ್ಸ್ ಆಫ್ ಆ್ಯಕ್ಷನ್ ದಟ್ ಯು ಹ್ಯಾವ್, ನೀವು ಮಾಡಿದ್ರೆ ಮಾತ್ರ ಆ್ಯಕ್ಷನ್ ಅದು. ನೀವು ಇಲ್ಲದೇ 0, 1 or 0 ಅದು ಬೈನರಿ. ಅದು 1, 2, 3, 4 ಅಲ್ಲ, ಅದು 1 or 0. ಮಾಡ್ತಿರೋ ಮಾಡಲ್ವಾ ಅಷ್ಟೇ ಇರೋದು ಪ್ರಶ್ನೆ. ಆ್ಯಂಡ್ ಕಡೆಯಲ್ಲಿ ಎಲ್ಲರೂ ಕಮಿಟ್ ಆಗ್ತಾರೆ ಅದಕ್ಕೆ. ಗೇಮಲ್ಲಿ ಫಾರ್ವರ್ಡ್ ಹೋದ್ಮೇಲೆ ಫಾರ್ವರ್ಡ್ ಸ್ಟ್ರೋಕ್ ಆಡ್ತೀಯೋ ಇಲ್ಲೋ ಅಂತ ಹಿಂದಕ್ಕೆ ಹೋಗಿ ರಿಕವರ್ ಮಾಡ್ಕೊಳ್ಕೊಂಡು ಟೈಮ್ ಇರೋದಿಲ್ಲ. ಯು ಹ್ಯಾವ್ ಕಮಿಟೆಡ್ ಟು ದ ಸ್ಟ್ರೋಕ್ ಅಲ್ವಾ? ನೀವು ಹೇಳ್ತಿರ್ಬೇಕಾದ್ರೆ ಒಂದು ಪ್ರಶ್ನೆ ಕೂಡ ಇದೆ ಬಂತದು. ಅಂದರೆ ಈ ಧರ್ಮ ಸಂಕಟ ನೀವು ಹೇಳಿದ ಹಾಗೆ ನಮ್ಮೆಲ್ಲರಲ್ಲೂ ಬರುತ್ತೆ. ಈ ರಾಮಾಯಣದಲ್ಲೂ ಈಗ ನೀವು ಅಂದರೆ ಅದ್ರ ಜೊತೆಗೆ ಅದು ಒಂದು ಪಾಯಿಂಟ್ ನನಗೆ, ಅಂದರೆ ಯೂತ್ಸು ಆ ಕಡೆ ಹೋಗ್ತಾನಲ್ಲ, ಅದೇ ಥರ ವಿಭೀಷಣ ರಾವಣನ ಪಾಳ್ಯದಿಂದ ರಾಮನ ಪಾಳ್ಯಕ್ಕೆ ಬರ್ತಾನೆ. ಯಾಕೆಂದ್ರೆ ನೋಡಿ, ಅವನಿಗೆ ಲಾಯಲ್ಟಿ ಇಂಪಾರ್ಟೆಂಟು, ಇದು ಸರಿ ತಪ್ಪು ಇಂಪಾರ್ಟೆಂಟು ಅನ್ನೋ ಧರ್ಮ ಸಂಕಟಕ್ಕೆ ಬೀಳ್ತಾನೆ ಅವನು. ಆಯಿತಾ? ಮಾರೀಚ ವಿಭೀಷಣನಿಗಿಂತ ತುಂಬ ಇಂಟ್ರೆಸ್ಟಿಂಗು. ಮಾರೀಚನ್ನ ಹಚ್ತಾನೆ ಇವನು ರಾವಣ, ಹೋಗಿ ನೀನು ಜಿಂಕೆ ಥರ ಮಾಡು. ಹಾಂ, ಈಗ ಅವನು ಅದು ಸರಿಗಿಲ್ಲ ಅಂತ ಅವ್ನು ಅನ್ಸಿದ್ರು ಅವ್ನು ಮಾಡಬೇಕಲ್ಲ. ಹೌದು. ಹಾಂ, ಹೌದು. ಆ್ಯಕ್ಚುಲಿ ಅದು ಇವರು ಅರುಣ್ ಮುಖರ್ಜಿದು ತುಂಬ ಒಳ್ಳೆ ನಾಟಕ ಇದೆ. ಅದು ಕನ್ನಡಕ್ಕೆ ಅನುವಾದ ಮಾಡಿದರು. ಮಾರೀಚನ ಬಂಧುಗಳು ಅಂತ ಒಂದು ನಾಟಕ ಮಾಡಿದರು ಕನ್ನಡದಲ್ಲಿ. ಅಂದರೆ ಹೋಲಿಕೆ ಮಾಡ್ತಾರೆ ಮಾರೀಚನ್ನ ಒಬ್ಬ ಆರ್ಮಿ ಆಫೀಸರ್ನ ಈ ಥರದ್ದು ಮಾಡ್ತಾರೆ. ಅವ್ರಿಗೆ ತಪ್ಪು ಅಂತ ಗೊತ್ತಿದ್ರು ಮಾಡಬೇಕಾಗತ್ತಲ್ಲ ಇದು ಅನ್ನೋದು. ಅದು ಧರ್ಮ ಸಂಕಟ. ಅದು ನೀವು ಇಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿ ಸಾವಿಗೆ ಏನೋ ಎಡೆ ಮಾಡಿಕೊಡೋದು ಬೆಟರು ಅಂತ ಕೆಲವ್ರಿಗೆ ಇರುತ್ತೆ. ಏನೇ ಇರಲಿ ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿ. ಕೆಲವರು ರಾಜನಿಗೆ ಅಧಿಕಾರಕ್ಕೆ ಯಾವುದಕ್ಕೋ ಬಲಿ ಆಗಬೇಕಾಗತ್ತೆ. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯುವಂಥವ್ರ ಸಂಖ್ಯೆನೇ ಜಾಸ್ತಿ ಬೇಸಿಕಲಿ. ನಡಿಲೇಬೇಕಾಗಿರೋ ಪರಿಸ್ಥಿತಿನೂ ಬರುತ್ತೆ. ಇವಾಗ ನೋಡಿ, ಈಗ ನೀವು ಅಸೆಂಬ್ಲಿಯಲ್ಲಿ ಇರ್ತೀರ, ನೀವು ಚುನಾಯಿತ, ನೀವು ಸಂಸದರು ಅಥವಾ MLA ಆಗಿರ್ತೀರ. ಆಯಿತಾ? ನೀವು ಪಾರ್ಲಿಮೆಂಟಲ್ಲೋ ಇದರಲ್ಲೋ ಇದು ವಿಪ್ ಇಶ್ಯೂ ಮಾಡಿರ್ತಾರೆ. ಇದು ತಪ್ಪು ಅಂದರೂ ನೀವು ವೋಟ್ ಹಾಕಬೇಕು. ವೋಟ್ ಹಾಕ್ತಾಯಿದ್ರೆ ನೀವು ಕಳ್ಕೊಳ್ತೀರಾ ಪೊಸಿಷನನ್ನು. ಆಯಿತು? ಧರ್ಮ ಸಂಕಟ ಅಲ್ವಾ ಅದು? ನಾನು ಹೇಳೋದು, ನಮ್ಮ ಈಗ ಒಂದು ತಾಯಿಗೆ ಯಾವುದೋ ಕಾರಣಕ್ಕೆ ಸಿಟ್ಟು ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಗಂಡನ ಮೇಲೆ. ಮನೆ ಬಿಟ್ಟು ಹೋಗೋಕ್ಕಾಗತ್ತ? ಅವ್ರು ತುಂಬ ಮಕ್ಕಳಿದ್ದಾರೆ, ಜವಾಬ್ದಾರಿ ಇದೆ. ಅವ್ರ ತಾಯಿ ಅವಳ ತಂದೆ ತುಂಬ ಶ್ರೀಮಂತರಾಗಿರ್ಬೋದು, ಅವರು ಲಿಬರಲ್ ಆಗಿರ್ಬೋದು. ನೀನು ಬಾಮ್ಮ ಯಾಕೆ ಕಷ್ಟಪಡುತ್ತೆ ಅಂತ ಹೇಳ್ಬೋದು. ಆದರೆ ಅವಳಿಗೆ ಏನೇನೋ ಜವಾಬ್ದಾರಿಗಳಿದೆ. ಅವನ ಮೇಲೆ ಪ್ರೀತಿನೂ ಇರ್ಬೋದು, ಒಂದು ತಪ್ಪು ಮಾಡಿದರು ಅಲ್ವಾ? ಆ ಥರ ಕ್ಯಾರೆಕ್ಟರ್ಸ್ ಇರ್ತಾರಲ್ಲ, ಆ ಥರದ ಕ್ಯಾರೆಕ್ಟರ್ಸು ನಮ್ಮ ಲೈಫಲ್ಲಿ ಕ್ಯಾಶುವಲಾಗಿ ನಮ್ಮ ಸುತ್ತಮುತ್ತ ಮನೆಯಲ್ಲಿ, ನಮ್ಮ ಪಕ್ಕದಲ್ಲಿ, ನಮ್ಮ ಯಾವ ಮಿತ್ರ ವೃಂದ ಇರುತ್ತೋ ಅದರಲ್ಲಿ ಎಲ್ಲ ಕಡೆ ನೋಡಿರ್ತೀವಲ್ಲ, ನಾವು ಆಗಿರ್ತೀವಿ. ಅದಿರುತ್ತೆ. ಇದರಲ್ಲಿ ಏನಂದರೆ ತುಂಬ ದೊಡ್ಡದು ಟೈಮು ಹೋಗ್ತಾ ಇರುತ್ತೆ. ಇಷ್ಟೇ ಟೈಮಲ್ಲಿ ಡಿಸೈಡ್ ಮಾಡ್ಬೇಕು ನೀವು. ನನಗೆ ಇದು ನೀನು ಒಂದು ನಂಗೆ ಸ್ವಲ್ಪ ಒಂದು 3 months ಇದ್ದ ಬಗ್ಗೆ ಯೋಚನೆ ಮಾಡ್ತೀನಿ, ವಿಚಾರ ಮಾಡಿ ನಾನು ಹೇಳ್ತೀನಿ ಅಂತ ಹೇಳೋಂಗಿಲ್ಲ. ಯುದ್ಧ ಪ್ರಾರಂಭ ಆಗಿದೆ ಅಲ್ಲ, ಈ ಕಷ್ಟ ಇದೆಯಲ್ಲ, ಇದು ಎಲ್ಲರಿಗೂ ಇದೆ. ಅದು ದ್ರೌಪದಿ ಬಂದು ಎಂಥ ಕಷ್ಟ ಕೊಡ್ತಾಳೆ ಅವನಿಗೆ, ಭೀಮಂಗೆ. ಅಂದರೆ ನಿಮ್ಮ ಅಣ್ಣ ಯುದ್ಧ ಬೇಡ ಅನ್ನೋ ಮಾತಾಡ್ತಾ ಇದ್ದಾನೆ, ಸಂಧಾನಕ್ಕೆ ಕಳಿಸ್ತಾ ಇದ್ದಾನೆ ಕೃಷ್ಣನ ಅಂತ.
ಭೀಮ ಹೇಳ್ತಾನೆ ಇಲ್ಲ ಇಲ್ಲ ಆಗತ್ತೆ ಯುದ್ಧ ಬಿಡು, ವರಿ ಮಾಡ್ಕೊಬೇಡ ಅಂತ ಹೇಳ್ತಿರ್ತಾನೆ. ಅವನಿಗೂ ಬೇಕು ಯುದ್ಧ, ಅವನಿಗೆ ಸೇಡ್ ತೀರಿಸ್ಕೋಬೇಕು. ಯಾಕಂದರೆ ಅವನು ಎಷ್ಟೇಕ ನಾನು ಪ್ರತಿಜ್ಞೆ ಮಾಡಿದನಲ್ಲ, ಅವ್ನು ಮಾಡಲೇಬೇಕು ಅವನು. ಅವಳು ಹಿಂಗಾರು ಯುದ್ಧ ನಡೆಸು ಅಂತ ಹೇಳ್ತಾಳೆ. ತುಂಬ ಫನ್ನಿಯಾಗಿ ಅದರ ವಿಡಂಬನೇನೂ ಇದೆ. ಕರ್ಣಂಗೆ ಗೊತ್ತಾಗ್ಬಿಟ್ಟಿದೆ ಈಗ, ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಅವನು ಕುಂತಿ ಮಗ ಅಂತ. ಎಂಥ ಧರ್ಮ ಸಂಕಟಕ್ಕೆ ಬೀಳ್ತಾನೆ ಅಂದರೆ ಕರ್ಣ, ಅವನು ಕೃಷ್ಣ ಹೇಳ್ತಾನೆ, ನೋಡು ನೀನೇ ರಾಜ ಆಗು ಅಂತ, ನೀನೇ ಹಿರಿಯ ಆಗ್ಬಿಡು. ಕರೆಕ್ಟ್, ನೀನು ಹಿರಿಯ ಕೂಡ. ಹಿರಿಯ ಕೂಡ ನೀನೇ ರಾಜ ಆಗು ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ಯಾಕೆ ನೀನು ಇದು ಬೇಡ, ಯುದ್ಧನೇ ಬೇಡ ಅಂತ. ನೀನಿಲ್ಲದೆ ಇದ್ರೆ ಅವ್ನು ಯುದ್ಧ ಮಾಡಲ್ಲ ಅಂತ ದುರ್ಯೋಧನ. ಅದನ್ನು ತಲೆಯಲ್ಲಿ ಅದು ಗುಣಿ ಅಂತ ಇರುತ್ತೆ. ಆಯಿತು, ಇಲ್ಲಿ ಮನೆಗೆ ಬಂದರೆ ಈ ಸೂತ್ರ ಎಲ್ಲ ರಥ, ಇದು ಅದಕ್ಕೆ ಸ್ಪೇರ್ ಪಾರ್ಟ್ಸು, ಚಕ್ರ ಮತ್ತು ಇದು ಬಿಲ್ಲು ಬಾಣ ಇದೆಲ್ಲ ತಯಾರಿಸ್ಬಿಟ್ಟಿರ್ತಾರೆ. ಆಯಿತಾ, ಲಕ್ಷಾಂತರ ಜನರು ಕೊಂಡ್ಕೋಬೇಕಲ್ಲ ಅದನ್ನು, ಎಲ್ಲ ತಯಾರಿಸ್ಬಿಟ್ಟಿರ್ತಾರೆ. ಅಷ್ಟು ರಥಗಳನ್ನ ಮಾಡಿರ್ತಾರೆ ಅವರು. ಆ್ಯಕ್ಚುಲಿ ಬಿಲ್ಲು ಬಾಣ ಅವ್ರು ತಯಾರಿಸಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ರಥಗಳು ಅಷ್ಟು ರಥಗಳು ಮಾಡಿಬಿಟ್ಟಿರ್ತಾರೆ. ಆ ರಥಗಳು ಬಳಕೆ ಆಗದಿದ್ದರೆ ಅವ್ನು ವಿದುರ ಅವ್ರಿಗೆ ಹೇಳ್ತಾನಂತೆ, ಭೈರಪ್ಪ ಅವ್ರು ಹೇಳೋದು, ವಿದುರ ಹೇಳ್ತಾನಂತೆ, ಅಲ್ರೋ ನೀವು ಮಾಡ್ತಿರಲ್ಲ ಇದು, ನಿಮ್ಮ ರಥಗಳನ್ನ ಯುದ್ಧ ಆಗಲಿಲ್ಲ ಅಂದರೆ ಯಾರು ಬಳಸ್ತಾರೋ, ಎವ್ರಿ ಡೇ ಯೂಸ್ಗೆ ಇದು ಆಗಲ್ಲ, ಇದು ರಥದ ಯುದ್ಧ, ಇದು ಯುದ್ಧದ ರಥ ದಿನ ಬಳಕೆಗೆ ಸರಿಯೋಗಿ ಬರಲ್ಲ, ಅದು ಯಾಕೆ ಮಾಡ್ಕೊಂಡಿದ್ದೀರಾ ಇಷ್ಟು ಅಂತ. ಅದಕ್ಕೆ ಅವ್ರು ಗಾಬರಿ ಆಗ್ಬಿಟ್ಟು ಮಹಾರಾಜ ಹೆಂಗಾರು ಯುದ್ಧ ನಡೆಸು ಅಂತ ಕೇಳ್ತಾರೆ ಅವರು. ಅಂದರೆ ಅದ್ರ ವಿಡಂಬನೆ ಅದು ಆ್ಯಕ್ಚುಲಿ ಅದಾಗುತ್ತೆ. ಎಲ್ಲ ಕ್ಯಾರೆಕ್ಟರ್ಸು ಈ ಥರ ಧರ್ಮ ಸಂಕಟದಲ್ಲಿ ಬಿದ್ದಿರ್ತಾರೆ. ಇದು ಪರ್ವದಲ್ಲಿ ನನಗೆ ಆರ್ಮ್ಸ್ ಲಾಬಿ ನೆನಪು ಬಂತು ನೀವು ಹೇಳ್ತಿರ್ಬೇಕಾದ್ರೆ ಅಲ್ವಾ? ಹೌದು, ಈಗ ದೊಡ್ಡ ದೊಡ್ಡ ಕಾರ್ಖಾನೆಗಳು, ಪಾಪ ಅವ್ರಿಗೆ ಕಷ್ಟ ಇದೆ ಅಲ್ಲ, ಕಷ್ಟ ಯುದ್ಧ ಆಗಲಿಲ್ಲ ಅಂದರೆ ಯಾರು ತಗೊಳ್ಳಲ್ಲ.